ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಅಕಾಡೆಮಿಕ್ ಇಯರ್ 2025-26. ಸೊ ಯಾರೆಲ್ಲ ಬಿಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಅವರಿಗೆ ಈ ವರ್ಷ 2025, ಸೊ ಅಕಾಡೆಮಿಕ್ ಇಯರ್ 25-26 ಈ ವರ್ಷ 2025. ಸೊ ಇಲ್ಲಿ ಸಿಲೆಬಸನ್ನು ಚೇಂಜಸ್ ಮಾಡಿದ್ದಾರೆ. ಈಗ ಫಸ್ಟಿಗೆ ಏನಿತ್ತು ಅಂದರೆ ಪ್ರೀವಿಯಸ್ ಇಯರಲ್ಲಿ NEP ಸಿಲೆಬಸ್ ಇತ್ತು, ಬಟ್ ಇವಾಗ SEP ಸಿಲೆಬಸ್ ಇದೆ. ಓಕೆ, ಸೊ ಸ್ವಲ್ಪ ಡಿಫ್ರೆಂಟ್ ಇದೆ SEP ಸಿಲೆಬಸ್. ನೀವು ಆಲ್ರೆಡಿ ನೋಡಿರ್ಬೋದು, ಗೊತ್ತಿರ್ಬೋದು ನಿಮ್ಗೆ. ಇಲ್ಲಿ ನೋಡ್ರಿ, ಎಕ್ಸಾಮ್ ಇರೋದು ನಿಮ್ಗೆ 80 ಮಾರ್ಕ್ಸ್ ಇರುತ್ತೆ. ಓಕೆ, 80 ಮಾರ್ಕ್ಸ ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ. ಐ ಮಾರ್ಕ್ಸ 20 ಮಾರ್ಕ್ಸ್ ಇರುತ್ತೆ. ಓಕೆ, ಇಂಟರ್ನಲ್ ಮಾರ್ಕ್ಸ್ 20, 80 ಮಾರ್ಕ್ಸ ಸೆಮಿಸ್ಟರ್ ಎಕ್ಸಾಮ್. ಸೊ ಟೋಟಲ್ ಆಗಿ 100 ಮಾರ್ಕ್ಸ್ದ ಒಂದು ಸಬ್ಜೆಕ್ಟ್ ಇದೆ. ಯಾವುದಂದರೆ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟ್ ಅಂತೇಳಿ. ಸೊ ಸಿಲೆಬಸ್ ಕೂಡ ಅಪ್ಡೇಟೆಡ್ ಸಿಲೆಬಸ್ ಇದೆ ಈ ಒಂದು ಇಯರ್ದಿಂದ, 2025 ಇಯರ್ದ ಅಪ್ಡೇಟೆಡ್ ಸಿಲೆಬಸ್. ಓಕೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ RCUB, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಅಪ್ಡೇಟೆಡ್ ಸಿಲೆಬಸ್ 2025. ಸೊ ಕಾರ್ಪೊರೇಟ್ ಅಕೌಂಟಿಂಗ್ ಇದು ಒಂದು ಕೂಡ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್. ಸೊ ಥರ್ಡ್ ಸೆಮಿಸ್ಟ್ರಿಗೆ ಸೊ ಯಾವುದೆಲ್ಲ ಟಾಪಿಕ್ಸ್ ಇದೆ, ಸೊ ಅವನ್ನೆಲ್ಲ ಓವರಾಲ್ ಡಿಸ್ಕಷನ್ ಸೊ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಇನ್ನೊಂದು ಕೆಲವೊಂದಷ್ಟು ಅಪ್ಕಮಿಂಗ್ ಡೇಸ್ನಲ್ಲಿ ಕೆಲವೊಂದಷ್ಟು ಯೂನಿಟ್ಸ್ ಮೇಲೆ ನಾನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೇನೆ. ಸೊ ನೀವೇನು ಮಾಡಬೇಕಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಭಾಳ ಇಂಟ್ರೆಸ್ಟಿಂಗ್ ಕ್ಲಾಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇಂಪಾರ್ಟೆಂಟ್ ಕ್ಲಾಸಸ್ಗಳು ಕೂಡ ಇವೆ. ನೆಕ್ಸ್ಟ್ ಇನ್ನೊಂದು ನಿಮ್ಮ ನಾಲೆಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲ ಕ್ಲಾಸ್ಗಳು ಇಂಪಾರ್ಟೆಂಟ್ ಕ್ಲಾಸ, ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟ್ ನೋಡಿರಿ, ಸಿಲೆಬಸ್ ಯಾವ ಥರ ಇದೆ ಡಿಸ್ಕಷನ್ ಮಾಡೋಣ. ಎಕ್ಸಾಮ್ ನಿಮ್ಮದು ಸೆಮ್ ಎಕ್ಸಾಮ್ 80 ಮಾರ್ಕ್ಸ್ ಇರುತ್ತೆ. ಮುಂದೆ ನಾನು ಯಾವ ಥರ ಪ್ಯಾಟರ್ನ್ ಇರುತ್ತೆ, ಸೊ ಓವರಾಲ್ ಡಿಸ್ಕಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಸೊ ಇವಾಗ ಯೂನಿಟ್ ನಂಬರ್ ಫಸ್ಟ್ ನೋಡಿರಿ. ಸೊ ಯೂನಿಟ್ ನಂಬರ್ ಫಸ್ಟಲ್ಲಿ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಅಂತ ಬರುತ್ತೆ. ಓಕೆ, ಇದು ಕೂಡ ಒಂದು ಹೊಸ ಯೂನಿಟ್. ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಸಬ್ ಡಿವಿಷನ್ ಆಫ್ ಶೇರ್ಸ್, ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಸಬ್ ಡಿವಿಷನ್ ಆಫ್ ಶೇರ್ಗಳನ್ನ ಏನು ಮಾಡ್ತಾರೆ, ಸಬ್ ಡಿವಿಷನ್ ಆಫ್ ಕ್ಯಾಪಿಟಲ್ ವೈಸ್ ಮಾಡ್ತಾರೆ. ನೆಕ್ಸ್ಟ್ ಇಶ್ಯೂ ಆಫ್ ಶೇರ್ಸ್ ಆಗಿರ್ಬೋದು, ಪ್ರೈಸಿಂಗ್ ಆಫ್ ಪಬ್ಲಿಕ್ ಇಶ್ಯೂ ಅಂತ ಹೇಳ್ತಾರೆ, ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್ ಅಂತ ಹೇಳ್ತಾರೆ, ಬುಕ್ ಬಿಲ್ಡಿಂಗ್ ಮೆಥಡ್. ನೆಕ್ಸ್ಟ್ ಒಂದು ನೋಡಿರಿ, ಜರ್ನಲ್ ಎಂಟ್ರೀಸ್. ಏನು ಇಂಪಾರ್ಟೆಂಟ್ ಅಂದರೆ ಜರ್ನಲ್ ಎಂಟ್ರೀಸ್ ಫಾರ್ ಇಶ್ಯೂ ಆಫ್ ಶೇರ್ಸ್ ವೆನ್ ಪೇಬಲ್ ಫುಲ್ಲಿ ಆನ್ ಅಪ್ಲಿಕೇಶನ್ ಆಗಿರ್ಬೋದು, ಆ್ಯಂಡ್ ವೆನ್ ಪೇಬಲ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಆಗಿರ್ಬೋದು. ಇಫ್ ಶೇರ್ಸ್ ಆರ್ ಇಶ್ಯೂಡ್ ಆಟ್ ಪ್ರೀಮಿಯಮ್, ಆಟ್ ಡಿಸ್ಕೌಂಟ್, ಕಾಲ್ಸ್ ಇನ್ ಅರಿಯರ್ಸ್ ಆ್ಯಂಡ್ ಕಾಲ್ಸ್ ಇನ್ ಅಡ್ವಾನ್ಸ್, ಫಾರ್ಫೀಚರ್ ಆ್ಯಂಡ್ ರೀ ಇಶ್ಯೂ ಆಫ್ ಶೇರ್ಸ್. ಆ್ಯಂಡ್ ನೆಕ್ಸ್ಟ್ ನೋಡಿರಿ, ಡಿಬೆಂಚರ್ಸ್ ಮೀನಿಂಗ್ ಆಗಿರ್ಬೋದು, ಟೈಪ್ಸ್ ಆಗಿರ್ಬೋದು ಆಫ್ ಡಿಬೆಂಚರ್ಸ್ ಅಂತ ಹೇಳ್ತಾರೆ. ಪ್ರೊವಿಷನ್ಸ್ ರಿಗಾರ್ಡಿಂಗ್ ಟು ದ ಫಾರ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆಗಿರ್ಬೋದು ಅಂಡರ್ ಕಂಪ್ನೀಸ್ ಆ್ಯಕ್ಟ್. ಇವೆಲ್ಲ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ 2013 ಅಕೌಂಟಿಂಗ್ ಎಂಟ್ರೀಸ್ ಫಾರ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಇಶ್ಯೂ ಆಫ್ ಶೇರ್ಸ್ ಬಗ್ಗೆ ನೋಡೋಣ, ಇಶ್ಯೂ ಆಫ್ ಡಿಬೆಂಚರ್ಸ್ ಬಗ್ಗೆ ನೀವು ನೋಡ್ಕೋಬೇಕು. ಓಕೆ, ಸೊ ಯೂನಿಟ್ ನಂಬರ್ ಫಸ್ಟಲ್ಲಿ ಯು ಹ್ಯಾವ್ ಟು ಸ್ಟಡಿ. ಏನು ಸ್ಟಡಿ ಮಾಡಬೇಕಂದ್ರೆ ನೀವು ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ಇದ್ರ ಮೇಲೆ ಪ್ರಾಬ್ಲಮೆಟಿಕ್ ಕ್ವಶನ್ಸು ಕೇಳ್ತಾರೆ. ಸಮ್ಟೈಮ್ಸ್ ಥಿಯರಿ ಕ್ವಶನ್ಸ್ ಕೂಡ ಕೇಳ್ಬೋದು. ಓಕೆ, ಎರಡು ಪಾಸಿಬಿಲಿಟಿ ಇರುತ್ತೆ, ಬಟ್ ಪ್ರಾಬ್ಲಮೆಟಿಕ ಜಾಸ್ತಿ ಕೇಳ್ತಿರ್ತಾರೆ. ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಯೂನಿಟ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಬರುತ್ತೆ. ಇಂಟ್ರೊಡಕ್ಷನ್ ಆಗಿರ್ಬೋದು, ನೀಡ್ ಆಗಿರ್ಬೋದು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವ್ಯಾಲ್ಯೂಯೇಷನ್ ಅಂತ ಬರುತ್ತೆ. ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಅಂತ ಬರುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, ಪೇರ್ ವ್ಯಾಲ್ಯೂ ಆಫ್ ಶೇರ್ಸ, ಈಲ್ಡ್ ಮೆಥಡ್ ಅಂತ ಬರುತ್ತೆ. ರೈಟ್ ಇಶ್ಯೂ ಅಂತ ಬರುತ್ತೆ. ವ್ಯಾಲ್ಯೂಯೇಷನ್ ಆಫ್ ರೈಟ್ ಇಶ್ಯೂ, ವ್ಯಾಲ್ಯೂಯೇಷನ್ ಆಫ್ ವಾರಂಟ್ಸ್ ಅಂತ ಬರುತ್ತೆ. ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಓಕೆ, ಸೊ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮೇಲೆ ಪ್ರಾಬ್ಲಮ್ಸ್ ಯಾವ ಥರ ಇದೆ, ಸೊ ಮತ್ತು ಥಿಯರಿ ಕ್ವಶನ್ಸ್ ಕೂಡ ನೋಡಬೇಕು. ಓಕೆ, ಇದು ಕೂಡ ಅದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇದೆ, ಪ್ರಾಬ್ಲಮ್ಸ್ ಅಂತ ಹೇಳಿದ್ದಾರೆ. ಪ್ರಾಬ್ಲಮೆಟಿಕ್ ಯೂನಿಟ್ ಇದೆ. ಓಕೆ, ಇದು ಎಂಟೈರ್ ಸಬ್ಜೆಕ್ಟ್ ಪ್ರಾಬ್ಲಮೆಟಿಕ್ ಇದೆ, ಕೆಲವೊಂದಷ್ಟು ಥಿಯರಿ ಕೂಡ ಕೇಳ್ತಿರ್ತಾರೆ. ಓಕೆ, ಸೊ ನೋಡ್ರಿ, ವ್ಯಾಲ್ಯೂಯೇಷನ್ ಆಫ್
ಟ್ಯಾಂಜಿಬಲ್ ಅಸೆಟ್ಸ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆ್ಯಂಡ್ ಇನ್ಫ್ಲೂಯೆನ್ಸಿಂಗ್ ಗುಡ್ ವಿಲ್ ಅಂತ ಹೇಳ್ತಾರೆ, ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೊ ಯಾವ್ಯಾವ ಮೆಥಡ್ಸ್ ಇದಾವೆ ಅಂತೇಳಿ ನೋಡ್ಬೇಕು, ನೀವು ಪ್ರಾಬ್ಲಮ್ಸ್ ನೋಡಬೇಕು, ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಅಂತ ಬರುತ್ತೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಬರುತ್ತೆ, ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಸೊ ಇಷ್ಟೆಲ್ಲ ನೀವು ಡಿಸ್ಕಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ. ಸೊ ಇದು ವ್ಯಾಲ್ಯೂಯೇಷನ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೂ ಕೂಡ ಪ್ರಾಬ್ಲಮೆಟಿಕ್ ಯೂನಿಟ್ ಇದೆ. ಸ್ವಲ್ಪ ಥಿಯರಿ ಕೇಳ್ಬೋದು, ನೋಡ್ಕೊರಿ. ಪ್ರಿಪ್ರೇಷನ್ ಆಫ್ ಫೈನಲ್ ಸ್ಟೇಟ್ಮೆಂಟ್ಸ್ ಅಂತಿದೆ, ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಕೇಳತ್ತಿರ್ತಾರೆ ಇಂಟ್ಯಾಂಜಿಬಲ್ ಅಸೆಟ್ಸ್ದಾಗ. ನೆಕ್ಸ್ಟ್ ನೋಡಿರಿ, ಪ್ರಿಪ್ರೇಷನ್ ಆಫ್ ಫೈನಲ್ ಸ್ಟೇಟ್ಮೆಂಟ್ಸ್ದಾಗ ಸ್ಟ್ಯಾಟ್ಯೂಟರಿ ಪ್ರೊವಿಷನ್ಸ್ ರಿಗಾರ್ಡಿಂಗ್ ಪ್ರಿಪ್ರೇಷನ್ ಆಫ್ ಕಂಪ್ನಿ ಫೈನಲ್ ಅಕೌಂಟ್ಸ್ ಆಗಿರ್ಬೋದು, ಆ್ಯಸ್ ಪರ್ IND-AS ಅಂತ ಬರುತ್ತೆ, ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಟ್ರೀಟ್ಮೆಂಟ್ ಆಫ್ ಸ್ಪೆಷಲ್ ಐಟಮ್ಸ್ ಅಂತ ಬರುತ್ತೆ, ಪ್ರಿಪ್ರೇಷನ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಬರುತ್ತೆ, ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ನೋಡಿರಿ, ಸೊ ಈ ಒಂದು ಯೂನಿಟ್ ಕೂಡ ಪ್ರಾಬ್ಲಮೆಟಿಕ್ ಯೂನಿಟೇ ಇದು. ಪ್ರಿಪ್ರೇಷನ್ ಆಫ್ ಫೈನಲ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ಆಸ್ ಪರ್ ನೀವು ಏನು ಮಾಡಬೇಕಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಬೇಕು. ಓಕೆ, ಸೊ ಬ್ಯಾಂಕ್ ಅಕೌಂಟ್ಸ್ ಅಂತ ಬರುತ್ತೆ, ಇದು ಕೂಡ ಒಂದು ಹೊಸ ಯೂನಿಟ್. ಬ್ಯಾಂಕ್ಸ್ ಆಗಿರ್ಬೋದು ಆ್ಯಂಡ್ ಸೊ ಬ್ಯಾಂಕ್ಸ್ ಅಕೌಂಟ್ಸ್ ಅಂತ ಬರುತ್ತೆ. ಎಲ್ಲ ಬ್ಯಾಂಕ್ಸ್ಗಳು ಏನು ಮಾಡ್ತಾರೆ ಅಂದ್ರೆ ಮೇಂಟೈನ್ ಮಾಡತ್ತಿರ್ತಾರೆ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಇಲ್ಲಿ ಹೇಳ್ತಾರೆ ನೋಡಿರಿ, ಬುಕ್ಸ್ ಆ್ಯಂಡ್ ರಿಜಿಸ್ಟರ್ ಟು ಬಿ ಮೇಂಟೈನ್ಡ್ ಬೈ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಸ್ಲಿಪ್ ಸಿಸ್ಟಮ್ ಆಫ್ ಪೋಸ್ಟಿಂಗ್, ರಿಬೇಟ್ ಆನ್ ಬಿಲ್ಸ್, ಡಿಸ್ಕೌಂಟ್ ಆಗಿರ್ಬೋದು, ಶೆಡ್ಯೂಲ್ ಆಫ್ ಅಡ್ವಾನ್ಸಸ್ ಅಂತ ಬರುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಬರುತ್ತೆ, ಇದಕ್ಕೆ ಶಾರ್ಟ್ ಫಾರ್ಮ್ NPS ಅಂತಾರೆ. ಓಕೆ, ಸೊ ನೆಕ್ಸ್ಟ್ ಲೀಗಲ್ ಪ್ರೊವಿಷನ್ಸ್ ರಿಲೇಟಿಂಗ್ ಟು ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಮತ್ತು ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಓಕೆ, ಸೊ ಇಷ್ಟ ಸಿಂಪಲ್ ಇದೆ. ಈ ಒಂದು ಸಿಲೆಬಸ್ ನೀವು ಈಸಿಲಿ ಸ್ಟಡಿ ಮಾಡ್ಬೋದು. ಮತ್ತು ಇನ್ನೊಂದು ಭಾಳಷ್ಟು ಕಾನ್ಸಂಟ್ರೇಷನ್ ಮಾಡಿ ಕಾರ್ಪೊರೇಟ್ ಅಕೌಂಟಿಂಗ್ ಸ್ಟಡಿ ಮಾಡಿರಿ, ಭಾಳ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ನೆಕ್ಸ್ಟ್ ಅಕೌಂಟ್ಸ್ ರಿಲೇಟೆಡ್ ಯಾವ ಎಕ್ಸಾಮ್ಸ್ ಇರ್ತಾವಲ್ಲ, ಸೊ ಅವಾಗ ಕೂಡ ಇದು ಯೂಸ್ ಆಗುತ್ತೆ. ಓಕೆ, ನಿಮ್ಮದು ಸೆಮ್ ಎಕ್ಸಾಮ್ ಮಾತ್ರ ಎಂಟೈರ್ ಇಷ್ಟು 5 ಯೂನಿಟ್ಸ್ ಮೇಲೆ ನಿಮ್ಮ ಸೆಮ್ ಎಕ್ಸಾಮ್ ಇರುತ್ತೆ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟಲ್ಲಿ. ಸೊ ಎಲ್ಲ ಯೂನಿಟ್ಸ್ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಯೂನಿಟ್ಸು ಪ್ರಾಬ್ಲಮೆಟಿಕ್ ಯೂನಿಟ್ಸ್ ಇದೆ. ಸ್ವಲ್ಪ ಥಿಯರಿ ಬರ್ಬೋದು, ಬಟ್ ಪ್ರಾಬ್ಲಮ್ಸನ್ನು ಭಾಳ ಕಾನ್ಸಂಟ್ರೇಷನ್ ಮಾಡಿರಿ, ಥಿಯರಿ ಕೂಡ ಕಾನ್ಸಂಟ್ರೇಷನ್ ಮಾಡಿರಿ. ಓಕೆ, ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಕೆಲವೊಂದಷ್ಟು ಯೂನಿಟ್ಸ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸಿಂಪಲ್ ಮೆಥಡ್ ಮುಖಾಂತರ ನಾನು ಹೇಳಿಕೊಡ್ತೇನೆ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು. ಓಕೆ, ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಓಕೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.